ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸಿದ್ಧಾರ್ಥ್ ಮಾಡುವ ನಮಸ್ಕಾರಗಳು. ಇಂದು ವಾಟ್ಸಪ್ ಪ್ರೈವಸಿ ಬಗ್ಗೆ ನಿಮಗೆ ಒಂದು ವಿಡಿಯೋನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ವಾಟ್ಸಪ್ ಅಂದರೆ ನಿಮ್ಮ ವಾಟ್ಸಪ್ ಆ್ಯಪ್ ಯಾವುದೇ ರೀತಿ ಆ್ಯಪ್ ಬಳಸ್ತಾನೆ ನಿಮಗೆ ಈಸಿಯಾಗಿ ವಾಟ್ಸಪ್ ಫಿಂಗರ್ ಪ್ರಿಂಟು ಮತ್ತು ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಾನೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಮೊದಲಿಗೆ ವಾಟ್ಸಪ್ ಓಪನ್ ಮಾಡಿ ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದೆ ನೋಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಪ್ರೈವಸಿ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಕೆಳಗೆ ಬನ್ನಿ ಫ್ರೆಂಡ್ಸ್, ಕೆಳಗೆ ಬನ್ನಿ. ಇಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಅನ್ಲೇಬಲ್ ಮಾಡಿ. ಈ ರೀತಿ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಫಿಂಗರ್ ಪ್ರಿಂಟನ್ನು ನೀವು ಕೊಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಆಫ್ಟರ್ 1 minute, ಆಫ್ಟರ್ 30 minutes ಅಂತಿದೆಯಲ್ಲ, ಇಮ್ಮಿಡಿಯೇಟ್ಲಿ ಅಂತ ಇಟ್ಕೊಳ್ಳಿ. ಯಾಕಂದರೆ ನೀವು ವಾಟ್ಸಪ್ನ ಓಪನ್ ಮಾಡಿಬಿಟ್ಟೇ ನಿಮಗೆ ಇಮ್ಮಿಡಿಯೇಟ್ಲಿ ಫಿಂಗರ್ ಪ್ರಿಂಟ್ ಬರುತ್ತೆ. ಈಗ ಬ್ಯಾಕ್ ಬನ್ನಿ. ಐಡಿ ಯಾವ ರೀತಿ ಮಾಡೋದನ್ನು ಹೇಳ್ಕೊಡ್ತೇನೆ. ವಾಟ್ಸಪ್ ಐಡಿ ಯಾವುದೇ ಆ್ಯಪ್ ಹಾಕ್ಕೊಳ್ಳೋದೇ ವಾಟ್ಸಪ್ ಇದು ಒಬ್ಬ ಮೆಂಬರ್ಸ್ ನೇಮ್, ಇದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿ ಇಲ್ಲಿ ಮೇಲಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ನೋಡಿ ಫ್ರೆಂಡ್ಸ್, ಚಾಟ್ ಲಾಕ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ, ಕೀಪ್ ದಿಸ್ ಚಾಟ್ ಲಾಕ್ಡ್ ಆ್ಯಂಡ್ ಹೈಡನ್ ಅಂತ ಖಂಡಿತವಾಗಿಯೂ ಬರುತ್ತೆ ಫ್ರೆಂಡ್ಸ್. ಅದರ ಮೇಲೆ ಕಂಟಿನ್ಯೂ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫಿಂಗರ್ ಪ್ರಿಂಟ್ ಲಾಕ್ ಇಟ್ಟಿದ್ರಲ್ಲ, ಅದಕ್ಕೆ ಕೇಳುತ್ತೆ, ನೀವು ಕೊಡಬೇಕು. ಅದನ್ನು ಕೊಟ್ಟೆ ಆಯಿತು ಫ್ರೆಂಡ್ಸ್, ನಿಮ್ಮ ಫ್ರೆಂಡಿಗ ಲಾಕ್ ಆಯಿತು ನೋಡಿ. ಈಗ ಬ್ಯಾಕ್ ಬನ್ನಿ. ಈ ಥರ ಕೆಳಗೆ ಮಾಡಿದ್ಬಿಟ್ಟೆ ನೀವು ಲಾಕ್ ಮಾಡಿದಿರಲ್ಲ, ಅದು ಸಿಗ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಬಿಟ್ಟರೆ ಮುಗೀತು, ಬಂತು ಐಡನ್ ಚಾಟ್. ಓಕೆ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ವಿಡಿಯೋನ ಮಾಡ್ತಾ ಇರ್ತೀನಿ. ಹೀಗೆ ವಿಡಿಯೋ ನೋಡಿ ಲೈಕ್